ಮುಸಲ್ಮಾನ್ ಬಾಂಧವರಿಗೆ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಬಕ್ರೀದ್ ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿದರು ಮತ್ತು ಬಕ್ರೀದ್ ಹಬ್ಬದ ವಿಶೇಷತೆ ಬಗ್ಗೆ ಮಾತನಾಡಿದರು. ಇದು ದಾನ ಬಲಿದಾನವನ್ನು ಕೊಡುವಂಥ ಒಂದು ಸಂಕೇತವನ್ನು ಕೊಡುವಂಥ ಒಂದು ಪವಿತ್ರವಾದಂಥ ಹಬ್ಬ. ಅಂದರೆ ಭಗವಂತನಿಗೆ ನಾವೆಲ್ಲರೂ ಕೂಡ ಎಷ್ಟು ಅವನ ಭಕ್ತಿಗೆ ಪಾತ್ರರಾಗಿರ್ತೀವಿ, ಒಂದು ಸಂಕೇತವನ್ನು ಕೊಡುವಂಥದ್ದು. ಮೊಹಮ್ಮದ್ ಪೈಗಂಬರ್ ಕೊನೆ ಪೈಗಂಬರಿಗಳು. ನಮ್ಮ ಪೈಗಂಬರ್ಗಳಲ್ಲಿ 1,80,000 ಜನ ಪೈಗಂಬರ್ಗಳಿದ್ದಾರೆ. ಅದರಲ್ಲಿ ಕೊನೆಯ ಪೈಗಂಬರ್ ಮೊಹಮ್ಮದ್ ಪೈಗಂಬರ್. ಇದಕ್ಕಿಂತ ಮುಂಚೆ ಹಜರತ್ ಮೊಹಮ್ಮದ್ ಇಬ್ರಾಹಿಂ ಖಲೀಲುಲ್ಲಾ ಅಂಥೇಳಿ ಒಬ್ಬರು ಪೈಗಂಬರ್ ಇರ್ತಾರೆ. ಅವರು ಇಸ್ಲಾಂ ಧರ್ಮವನ್ನು ಅವರು ಒಪ್ಪಿಗೆ, ಅವರ ಮೂಲತಃ ಇಸ್ಲಾಂ ಧರ್ಮದಲ್ಲಿ ಹುಟ್ಟಲಿಲ್ಲ. ಇಸ್ಲಾಂ ಧರ್ಮಕ್ಕೆ ಅವರು ಒಪ್ಪಿ ಧರ್ಮವನ್ನು ಸ್ವೀಕಾರ ಮಾಡಿ ಬರ್ತಾರೆ. ಅವರು ಇಸ್ಲಾಂ ಧರ್ಮಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರಿಗೆ 80 ವರ್ಷ ಆದರೂ ಕೂಡ ಅವರಿಗೆ ಮಕ್ಕಳಿರಲ್ಲ. ಅವರ ಧರ್ಮಪತ್ನಿ ಹಾಜಿರಾರವರು, ಇವರು 80 ವರ್ಷ ಆಗಿಬಿಡುತ್ತೆ, ಇವರಿಗೆ ಮಕ್ಕಳಿರಲ್ಲ. ಇವರಿಗೆ ಭಾಳ ಅಪರೂಪಕ್ಕೆ 80 ವರ್ಷ ಆದಮೇಲೆ ಒಂದು ಮಗು ಆಗ್ತದೆ. ಹಜರತ್ ಇಸ್ಮಾಯಿಲ್ ಅಲೈಷಾ ಅಂದ್ಬಿಟ್ಟು ಅವ್ರಿಗೆ ಹೆಸರನ್ನು ಕೊಡ್ತಾರೆ. ಆ ಒಂದು ಮಗುವಿನ ಮೇಲೆ ಈಗ ಅಪಾರವಾದಂಥ ಪ್ರೀತಿ ಇರ್ತದೆ ತಂದೆ ತಾಯಿ ಇಬ್ಬರಿಗೂ ಕೂಡ. ಇಡೀ ಇಷ್ಟು 1,80,000 ಪೈಗಂಬರ್ಗಳೇ ಅತೀ ಹೆಚ್ಚಿಗೆ ಪರೀಕ್ಷೆಗೆ ಒಳಗಾದಂಥವರು ಹಜರತ್ ಇಬ್ರಾಹಿಂ ಖಲೀಲುಲ್ಲಾ. ಭಗವಂತ ಇವರನ್ನು ಸತ್ವ ಪರೀಕ್ಷೆಯನ್ನು ಮಾಡ್ತಾರೆ. ಏನು ಇವ್ರ ಕನಸಲ್ಲಿ ಒಂದು ಬಲಿ ಕೊಟ್ಟ ರೀತಿಯಲ್ಲಿ ಕನಸನ್ನು ಕಾಣ್ತಾರೆ. ಬೆಳಗ್ಗೆ ಎದ್ದು ಹೇಳ್ತಾರೆ, ನಾನು ಯಾವುದೋ ಬಲಿ ಕೊಟ್ಟಂಗಾಯಿತು, ನಾನು ಕನಸಲ್ಲಿ ಬಲಿ ಕೊಟ್ಟೆ ಅಂಥೇಳಿ ಬೆಳಗ್ಗೆ ಒಂಟೆಗಳನ್ನು ಇವರು ಬಲಿ ಕೊಡ್ತಾರೆ. ಮತ್ತೆ ಮಾರನೇ ದಿವಸ ಕನಸಲ್ಲಿ ಅದೇ ಅವ್ರಿಗೆ ಮತ್ತೆ ಬಲಿ ಕೊಟ್ಟಂಗೆ ಆಗ್ತದೆ. 100 ಒಂಟೆ ಕೊಡ್ತಾರೆ ಬಲಿ. ಮತ್ತೆ ಅದೇ ರೀತಿ ಆಗ್ತದೆ, ಮತ್ತೂ ಬಲಿಗಳು ಕೊಡ್ತಾರೆ. ಆದರೆ ಭಗವಂತನ ಇಷ್ಟ ಅವ್ರ ಮಗನ ಬಲಿ ಕೊಡಿ ಅನ್ನುವಂಥ ರೀತಿಯಲ್ಲಿ ಒಂದು ಅರ್ಥ, ಒಂದು ಸಂಖ್ಯೆ ಅವ್ರಿಗೆ ಒಂದು ಸನ್ನೆ ಸಿಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಸೂಕ್ಷ್ಮತೆಯನ್ನು ಭಗವಂತ ಕೊಡ್ತಾರೆ. ಅತೀ ಹೆಚ್ಚಿಗೆ ನೀವು ಯಾರನ್ನ ಪ್ರೀತಿ ಮಾಡ್ತೀರಿ ಅವರು ನನಗೆ ಬಲಿ ಕೊಡಬೇಕಂತ ಹೇಳ್ತಾರೆ. ಸೊ ಆಗ ಅರ್ಥ ಮಾಡ್ಕೊಳ್ತಾರೆ, ಭಗವಂತ ನನಗೇನೋ ಪರೀಕ್ಷೆ ಮಾಡ್ತಾ ಇದ್ದಾನೆ, ನನ್ನ ಮಗನಿಗೇನೋ ಬಲಿ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ ಅಂಥೇಳಿ ತನ್ನ ಹೆಂಡತಿಗೆ ಹೇಳ್ದೇನೆ ಅವರು ತನ್ನ ಮಗನ ಕರ್ಕೊಂಡು ಅವರು ದೂರದ ಬೇಡ, ಅವಾಗೆಲ್ಲ ಮರಳುಗಾಡು, ಎಲ್ಲೂ ಜನ ಸಂಖ್ಯೆ ಪಕ್ಷಿ ಏನೂ ಇರಲ್ಲ ಅಂಥ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅವರು ತನ್ನ ಮಗನ ಮೇಲೆ ಇದನ್ನು ಚೂರಿಯನ್ನು ನಡೆಸ್ತಾರೆ. ಎಷ್ಟೇ ಅವರು ಚೂರಿ ಏನೇ ಮಾಡಿದ್ರು ಕೂಡ ಅದು ಇದು ಆಗಲ್ಲ, ಅರಿಯಲ್ಲ. ಆವಾಗ ಅವರೇ ಆ ಮಗುನೇ ಹೇಳ್ತದೆ, ಯಾಕಪ್ಪ ನೀವು ನನಗೆ ಬೇಗ ಹಲಾಲ್ ಮಾಡಿ, ಭಗವಂತನ ಆಜ್ಞೆ ಇದ್ದರೆ ನೀವು ಯಾವುದೇ ಸಂಖ್ಯೆ ಇದಕ್ಕೆ ನೀವು ಒಳಪಡಬೇಡಿ, ನೀವು ಹಿಂಜರಿಬೇಡಿ, ಹಂಚ್ಕೋಬೇಡಿ. ನಾನು ಭಾಳ ಸಂತೋಷದಿಂದ ನಾನು ಬಲಿ ಆಗೋಕ್ಕೆ ಇಷ್ಟ ಆಗ್ತಾಯಿದ್ದೀನಿ ಭಗವಂತನ ಹೆಸರಲ್ಲಿ, ನೀವು ಅದನ್ನು ನನಗೆ ನೀವು ಮಾಡಿ, ನೀವು ಜುಬಾ ಮಾಡಿ ನನಗೆ ಅಂತ ಹೇಳ್ತಾರೆ. ಮತ್ತೆ ಇವರು ಕಲ್ಲಲ್ಲೆಲ್ಲ ಮತ್ತೆ ಇವರೆಲ್ಲ ಅದನ್ನು ಅರ್ಥ ಚೆನ್ನಾಗಿ ರೀತಿಯಲ್ಲಿ ಮಾಡಿ ಅದನ್ನು ಮತ್ತೆ ಅವರು ಅದನ್ನು ಹಲಾಲ್ ಮಾಡೋದಕ್ಕೆ ಜುಬಾ ಮಾಡೋಕ್ಕೆ ನೋಡ್ತಾರೆ. ಜುಬಾ ಅಂತ ಹೇಳಿದ್ರೆ ಹಲಾಲ್ ಮಾಡುವಂಥದ್ದು, ಕುಯ್ಯುವಂಥದ್ದು. ಮತ್ತೂ ಆಗಲ್ಲ, ಎಷ್ಟೇ ಇದು ಮಾಡಿದ್ರೂ ಚೂರಿನೇ ಇದಾಗ್ಬಿಡುತ್ತೆ. ಆವಾಗ ಭಗವಂತ ಅವರ ಭಕ್ತಿಗೆ ಮೆಚ್ಚಿ ಸ್ವರ್ಗದಿಂದ ಒಂದು ಟಗರನ್ನು ಜಿಬ್ರೈಲ್ ಸಲಾಮ್ ಅಂದ್ಬಿಟ್ಟು ಇದರಲ್ಲಿ ಅವರ ಮುಖಾಂತರ ಒಂದು ಟಗರನ್ನು ಕಳಿಸಿ ಆ ಒಂದು ಟಗರನ್ನು ಆ ಮಗುವಿನ ಬದಲಾಗಿ ಆ ಟಗರನ್ನು ಹಲಾಲ್ ಮಾಡಿ ಆವಾಗ
ಯಾವ ರೀತಿ ನೀವು ಅದನ್ನು ದಾನ ಮಾಡಬೇಕಂತೇಳಿ ಭಗವಂತ ಎಲ್ಲವೂ ಕೂಡ ಅವನು ವಿವರವಾಗಿ ಹೇಳ್ತಾನೆ. ಆವಾಗ 3 ಪಾಲು ಮಾಡಿ, ಒಂದು ತೀರಾ ಬಡವರಿಗೆ, ಇನ್ನೊಂದು ಸ್ವಂತಕರಿಗೆ, ಇನ್ನೊಂದು ತನ್ನ ಸ್ವಂತಕ್ಕೋಸ್ಕರ. ಒಂದು ತೀರಾ ಬಡವರಿಗೆ, ಇನ್ನೊಂದು ತನ್ನ ಕುಟುಂಬಸ್ಥರಿಗೆ ಅಥವಾ ಸಂಬಂಧಿಕರಿಗೆ, ಇನ್ನೊಂದು ತನ್ನ ಸ್ವಂತಕ್ಕೋಸ್ಕರವಾಗಿ 3 ಭಾಗ ಈ ರೀತಿ ನೀವೆಲ್ಲರೂ ಕೂಡ ಮಾಡಬೇಕಂತೇಳಿ ಆವತ್ತು ಒಂದು ಭಕ್ತಿಗೆ ಸತ್ವ ಪರೀಕ್ಷೆ ಮಾಡಿದಂಥ ಭಗವಂತ ಈ ರೀತಿ ನಮ್ಮನ್ನು ಆ ಒಂದು ಯುಗದಿಂದನೂ ಕೂಡ ಇದನ್ನು ಪರಂಪರೆಯಾಗಿ ಇದನ್ನು ಉಳ್ಕೊಂಡು ಬಂದಿದೆ. ಸೊ ನಾವು ಕೂಡ ಇಲ್ಲ ಅಂತೇಳಿ ಆವತ್ತು ಭಗವಂತ ಏನಾದ್ರೂ ಆ ಮಗುವಿನ ಬದಲಾಗಿ ಟಗರಿಯನ್ನು ಕೊಡ್ದವಾಗ ನಾವು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಕೂಡ ಮಾಡಬೇಕು, ಹಲಾಲ್ ಮಾಡಿ ನಾವೆಲ್ಲರೂ ಕೂಡ ಬಲಿದಾನ ಕೊಡಬೇಕಾಯ್ತು. ಅಂಥ ಸಂದರ್ಭದಲ್ಲಿ ಭಗವಂತ ಒಂದು ಟಗರಿನ ಕೊಟ್ಟು ಇದನ್ನು ಸಾಂಪ್ರದಾಯಿಕವಾಗಿ ನೀವೆಲ್ಲರೂ ಕೂಡ ಇದನ್ನು ಪ್ರತಿ ವರ್ಷ ನೀವು ನಿಮ್ಮ ಯೋಗ್ಯತೆಯ ತಕ್ಕಾಗಿ, ನಿಮ್ಮ ವ್ಯವಸ್ಥೆಗೆ ತಕ್ಕಾಗಿ ಯಾರು ಉತ್ತಮ ರೀತಿಯಲ್ಲಿ ತಾವೆಲ್ಲರೂ ಕೂಡ ಬಲಿಷ್ಠವಾಗಿದ್ದೀರಿ, ಅಂದರೆ ಸಂಸಾರ ನಿರ್ವಹಣೆ ಮಾಡೋಕ್ಕೆ ನೀವೆಲ್ಲರೂ ಕೂಡ ಅನುಕೂಲವಾಗಿರ್ತಾರೋ ಮಾತ್ರ ಇವೆಲ್ಲ ಅರ್ಹರು. ತೀರಾ ಬಡವರು ಇದಕ್ಕೆ ಅರ್ಹರಲ್ಲ. ಇದು ಇಷ್ಟೇ ಅವರು ಜೀವನಕ್ಕೆ ನಿರ್ವಹಣೆ ಮಾಡಿ ಒಂದು ಹಂತದಲ್ಲಿ ಇರೋರು, ಈ ಮಟ್ಟದಲ್ಲಿ ಇರೋರು ಮಾತ್ರ ಈ ಒಂದು ಇದಕ್ಕೆ ಏನು ಕುರ್ಬಾನಿ ಅಂತ ಹೇಳ್ತೀವಿ ನಾವು, ಬಲಿ ದಾನವನ್ನು ಮಾಡೋಕ್ಕೆ ನಾವು ಇದಕ್ಕೆ ಮಾತ್ರ ಅರ್ಹರು. ಸಾಮಾನ್ಯತೆ ಎಲ್ಲರೂ ಕೂಡ ಆ ಒಂದು ಪರಂಪರೆಯಿಂದ ಸಾವಿರಾರು ವರ್ಷಗಳಿಂದ ನಮ್ಮ ಪೈಗಂಬರ ಮೇಲೆ ನಡೆದಂಥ ಸತ್ವ ಪರೀಕ್ಷೆಯನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಭಕ್ತಿಯಿಂದ, ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಇದನ್ನು ಮಾಡ್ಕೊಂಡು ಬಿಡ್ತೀವಿ. ಸೊ ಅದರಿಂದ ನಾವು ಯಾರ್ಯಾರು ಬಲಿದಾನ ಕೊಡ್ತೀವಿ ಅವರೆಲ್ಲರೂ ಕೂಡ ಯಾರಿಗೆ ಬೇಕಾದರೂ ನಾವು ಅದನ್ನು ದಾನ ಮಾಡ್ಬೋದು. ಒಂದೇ ವರ್ಗಕ್ಕೆ, ಒಂದೇ ಧರ್ಮಕ್ಕೆ ಇದಕ್ಕೇನು ಸೀಮಿತವಾಗಿಲ್ಲ. ಇದನ್ನು ಎಲ್ರಿಗೂ ಬೇಕಾದ್ರೆ ನಾವು ದಾನ ಮಾಡ್ಬೋದು. ದಾನ ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ಅದನ್ನು ಕ್ಲೀನ್ನೆಸ್ ಮಾಡುವಂಥದ್ದು, ನೀಟ್ನೆಸ್ ಮಾಡುವಂಥದ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಮತ್ತು ಪ್ರಾಣಿ ನಾವು ಏನು ಕೊಡ್ತೀವಿ ಆ ಪ್ರಾಣಿ ಭಾಳ ಹೆಲ್ತಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಯಾವುದೇ ರೀತಿಯಾದಂಥ ಒಂದು ಐಬಿರಬಾರ್ದು, ಕಿವಿ ಆಗಲಿ, ಕೊಂಬಾಗಲಿ, ಕಾಲಾಗಲಿ, ಮತ್ತೇನಾದರೂ ಸ್ವಲ್ಪ ಸೊಂಟ ಇದಾಗಲಿ, ಕಾಯಿಲೆ, ಯಾವುದೇ ರೀತಿಯ ಕಾಯಿಲೆ ಇರಬಾರ್ದು. ಭಾಳ ಆರೋಗ್ಯಕರವಾದಂಥ, ಒಳ್ಳೆಯ ಉತ್ತಮವಾದಂಥ, ಗುಣವಂತವಾಗಿರುವಂಥ, ಬಲಿ ಚೆನ್ನಾಗಿ ಇದಿರುವಂಥದ್ದು ಪ್ರಾಣಿಯನ್ನು ಮಾತ್ರ ನಾವೆಲ್ಲರೂ ಕೂಡ ಕೊಡಬೇಕು ಅಂತಲೇ ಕುರಾನ್ನಲ್ಲಿ ಇದನ್ನು ಸ್ಪಷ್ಟವಾಗಿ ಭಗವಂತ ಸಂದೇಶ ಕೊಟ್ಟಿರುವಂಥದ್ದು ನಾವು ಪಾಲನೆ ಮಾಡ್ತೀವಿ. ಇದು ಹಬ್ಬದ ಒಂದು ಸಂಕೇತ. ಇದು ಈ ಬಕ್ರೀದ್ ಹಬ್ಬ ಒಂದು ಬಲಿದಾನವನ್ನು ಕೊಡುವಂಥ ಒಂದು ಸಂಕೇತ ಕೊಡುವಂಥ ಒಂದು ಅರ್ಥ ಕೊಡುವಂಥ ಒಂದು